ಯಾವನ ಒಡೆರಿ ಕಪ್ಪಲ್ಕೊನಿಗೆ ಕಳ್ಸಾಚೆಗ ಅವನ್ನ ಯಾವನ ಹೌದೌಲಿ ಅನ್ನೋನು ಎಲ್ಲರಿಗೂ ಒಂದೊಂದು ಹೆಸರು ಇಟ್ಬಿಡಿ. ಆದ್ರಿಂದ ನೋಡಿ, ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಏನೇನು ಘೋಷಣೆ ಮಾಡಬೇಕು ಎಲ್ಲನೂ ಮಾಡಿದ್ದಾರೆ ಅಲ್ವಾ? ಯಾವನ ಅವನು ನೋಡಿ, ಅದು ಯಾರೋ ನಮಗೂ ಫ್ರೀ ಬಸ್ ಯೋಜನೆ ಮಾಡಿ ಅಂತವ್ರೆ. ಪಾಪ ಹೆಂಗಸರಿಗೆ ಫ್ರೀ ಬಸ್ ಮಾಡಿರೋದ್ರಿಂದ ಆಫೀಸ್ಗೆ ಹೋಯ್ತಾರೆ, ದೇವಸ್ಥಾನಕ್ಕೆ ಹೋಯ್ತಾರೆ, ಇನ್ನೆಲ್ಗೂ ಹೋಗಲ್ಲ. ಈ ಗೌರ್ಮೆಂಟ್ ಏನಾದರೂ ನಿಮ್ ಗಂಡಸರಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರಿ. ನಾವು 3-4 ಸಾವಿರ ಬಸ್ಗಳನ್ನ ಸರ್ಕಾರದಿಂದ ಬಿಡಬೇಕಾಗೋದು. ಆದ್ರಿಂದ ಗಂಡಸರಿಗೆ ಫ್ರೀ ಬಸ್ ಇಲ್ಲ. ನಮ್ಗೆ ಗೊತ್ತು ನಿಮ್ಮ ಟ್ಯಾಲೆಂಟ್ ಏನು ಅಂತ. ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದೆ, ಏನಾಗ್ಬೋದು ಸಂಭವ ನೋಡಿ, ಈ ತರ ಆಗ್ಬಿಡುತ್ತೆ ಹೌದಲ್ಲ? ಅವ್ರು ಉಪಯೋಗಿಸ್ಕೊತಾರೆ. ಆಮೇಲೆ ಅವ್ರು ಹೇಳಿದ್ರು 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಸರ್ಕಾರದಿಂದ. ಅದೇ ಗಂಡಸರು ಕೊಟ್ಟಿದ್ರೆ ಒಂದಿನಕ್ಕೆ ಫುಲ್ ಬಾಟ್ಲ್ ಹಾಕೊಳ್ಬಿಟ್ಟರು. ಮಹಿಳೆಯರು ಕೊಟ್ರೆ 1 ತಿಂಗಳ ರೇಷನ್ ಹೌದಲ್ವಾ? ಆದ್ರಿಂದ ಎಲ್ಲ ಭಾಗ್ಯಗಳನ್ನ ಕೊಟ್ಟಿದ್ದೀವಿ. 2 ವರ್ಷ ಆಯಿತು. ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನು ಕೊಡ್ತಾರೆ. ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನು ಕೊಡ್ತಾರೆ. ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನು ಕೊಡ್ತಾರೆ. ಅದೇ ನಿಮ್ಮ ಚಪ್ಪಾಳೆ ಹೀಗೆ ಇರಲಿ. ಸನ್ಮಾನ್ಯ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿ ಕರಿಮಣಿ ಮಾಲೀಕ ಯಾರು ಹೋಗಿ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಸುದ್ದಿ ಮಾಧ್ಯಮದಲ್ಲಿ ಹೆಂಗೆ ಹೇಳ್ಬೋದು ಅವರು? ನೋಡಿ ಬ್ರದರ್, ಈ ಕರಿಮಣಿಗಳ ಸವಾಸಕ್ಕೆ ಹೋಗಬಾರದು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೀವುಗಳು ಹುಷಾರಾಗಿರ್ಬೇಕು. ಈ ಕರಿಮಣಿ ಮಾಲೀಕ ಯಾರು ನಮಗೇನು ಗೊತ್ತು? ಸರ್ಕಾರ ಸಾಹೇಬರದು, ಅವ್ರನ್ನೇ ಕೇಳಬೇಕು ನೀವು. ಅಂಕಿಅಂಶಗಳು ಎಲ್ಲವನ್ನು ಕೂಡ ಅವ್ರಿಗೆ ಗೊತ್ತಿರುತ್ತೆ. ನಾವು ಸೆಂಟ್ರಲ್ ಗೌರ್ಮೆಂಟು, ಸದ್ಯಕ್ಕೆ ನಮಗೆ ಅದ್ರ ಮಾಹಿತಿ ಕೊರತೆ ಇದೆ. ದಯವಿಟ್ಟು ತಿಳ್ಕೊಳ್ಳಿ. ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ, ಒಳ್ಳೆ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ, ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ. ಬಡವರ ಒಂದು ಏನು ಯೋಜನೆಗಳು ಬಹಳ ಚೆನ್ನಾಗಿವೆ. ಅದರಿಂದ ಇವತ್ತು ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ಮಾಡಿದ್ರು DK ಶಿವಕುಮಾರ್ ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅತ್ಯುತ್ತಮವಾಗಿ ಎಲೆಕ್ಷನ್ನ ಎದುರಿಸಿರ್ತಕ್ಕಂಥವ್ರು. ಅದರಿಂದ ಒಳ್ಳೆ ನಾಯಕರು. ನಾವುಗಳು ಮುಖ್ಯಮಂತ್ರಿ ಆಗಿದ್ದೇವೆ, ಮುಂದಿನ ದಿನಗಳು ಅವ್ರದ್ದೇ. ನಾವುಗಳು ಮುಖ್ಯಮಂತ್ರಿ ಆಗಿದ್ದೇವೆ, ಮುಂದಿನ ದಿನಗಳು ಅವ್ರದ್ದೇ. ಮುಂದಿನ ದಿನಗಳು ಅವ್ರದ್ದೇ. ಮುಂದಿನ ದಿನಗಳು ಅವ್ರದ್ದೇ. ಅವರು ಕೂಡ ಆಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಕ್ತಾಯ ಮಾಡ್ತೇವೆ. ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ನರೇಂದ್ರ ಮೋದಿ ಅವರು ಸುಮ್ಮನೆ ಒಂದು ಮಾತನಾಡಿದ್ರೆ ಹೇಗಿರುತ್ತೆ ಅಂತ. ಮೊದಲಿಗೆ ನಮ್ಮ ದೇವೇಗೌಡರು. ಸಂತೋಷ ಆಗ್ತಾ ಇದೆ. ಈ ದೇವೇಗೌಡ ಹುಟ್ಟು ಹೋರಾಟಗಾರ. ನಾನು ಅವತ್ತೇ ಹೇಳಿದ್ದೀನಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಅವತ್ತು ಹೇಳಿದ್ದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಅವತ್ತು ಹೇಳಿದ್ದೆ. ನನಗೆ ಮಕ್ಕಳಿದ್ದಾಗೆ ಅಂತ ನಾನು ಯಾವತ್ತೂ ಹೇಳಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಸಂಘಟಕರಾಗಿದ್ದಾರೆ. ಬಹಳ ಸಂತೋಷ. ಅಂಥ ಸಂಘಟನೆ ಇರತಕ್ಕಂಥ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುದ್ದೆಗಳಿದೆ. ಅವರು ಬರೀ CM ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಓಡಾಡಿದ ಮುಂದಿನ ದಿನಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಆಗೋ ಯೋಗನೂ ಕೂಡ ಆಗಿದೆ. ಆದ್ರಿಂದ ಅಷ್ಟೇ ಅಲ್ಲ, PM ನಾನೇ PM ಆಗಿರ್ಬೇಕಾದ್ರೆ ಅವ್ರು ಯಾಕ್ರಿ ಆಗಬಾರ್ದು? ನನ್ನ ಜೊತೆ ನರೇಂದ್ರ ಮೋದಿ ಅವರಿದೆ. ವೀಕ್ಷಕರೇ, ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.